ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಔಟ್ಸೈಡ್ ಬಂದಿದ್ವಿ. ಔಟ್ಸೈಡ್ ಅಂದರೆ ಹೊಳೆ ನರಸೀಪುರದಲ್ಲಿ ಮರಗಳನ್ನ ಕೊಯ್ತಾರಲ್ವ, ಈಗ ಈ ಮನೆ ಮಾಡೋರು ಹಲಿಗೆಗಳು ಈ ಥರ ಎಲ್ಲ ಪ್ಲೇವುಡ್ ವಸ್ತುಗಳನ್ನೆಲ್ಲ ಕೊಯ್ತಾರಲ್ಲ. ಸೊ ಅಲ್ಲಿ ಆ ಫ್ಯಾಕ್ಟ್ರಿಗೆ ಬಂದಿದ್ವಿ. ಏನಕ್ಕೆ ಬಂದಿದ್ವಿ ಅಂದರೆ, ನಾವು ಆಲ್ರೆಡಿ ಶೆಡ್ ಮಾಡ್ತಾ ಇರೋ ವಿಡಿಯೋನ ನಾನು ಹಿಂದೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೈಡ್ ಶೆಡ್ ಆಗಿದೆ, ಬಟ್ ಇನ್ನೊಂದು ಸೈಡ್ ಶೆಡ್ಗೆ ನಮಗೆ ಗಳಗಳಾಗಿರ್ಬೋದು, ಈ ಮರದ ಪಟ್ಟಿಗಳಾಗಿರ್ಬೋದು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಕೇಳ್ಕೊಂಡು ಬರೋಣ ಅಂತ ನಾವು ಹೊಳೆನರಸೀಪುರದಲ್ಲಿರುವಂಥ ಮರ ಕುಯ್ಯುವಂಥ ಒಂದು ಮಿಲ್ಲಿಗೆ ಬಂದಿದ್ವಿ. ಸೊ ಅಲ್ಲಿ ಬಂದಿದ್ವಿ. ನಾನು ಯಾವಾಗಲೂ ಈ ಥರ ಮಿಲ್ ಒಳಗಡೆ ಬಂದಿರಲಿಲ್ಲ. ನನಗೆ ಅಲ್ಲಿ ಮಿಷಿನ್ಗಳಾಗಿರ್ಬೋದು, ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಾಗಿರ್ಬೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರಲ್ಲ ಈ ಥರ ಮಿಲ್ಗಳಿಗೆ. ಕೆಲವೊಬ್ಬರು ಅಷ್ಟೇ ಹೋಗಿರ್ತಾರೆ. ಕೆಲವೊಬ್ಬರಿಗೆ ಯಾವ ರೀತಿ ಕುಯ್ತಾರೆ, ಯಾವ ರೀತಿ ಇರುತ್ತೆ ಮಿಷಿನ್, ಅದು ಮರ ಕುಯ್ಯೋಂಥ ಮಿಷಿನ್ ಯಾವ ರೀತಿ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಒಬ್ಸರ್ವ್ ಮಾಡಿದ ಮೇಲೆ ಗೊತ್ತಾಯಿತು ಈ ಥರ ಕುಯ್ತಾರೆ, ಇದನ್ನು ಎಷ್ಟು ಅಡಿಗೆ ಏನು ಅಂತ ಅಳತೆ ಮಾಡಿಕೊಂಡು ಇಟ್ಕೊಂಡು ಕುಯ್ತಾರೆ ಅಂತ. ಈ ಮಿಷಿನ್ ನೋಡಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಇದಕ್ಕೆ ಸ್ಟೇರಿಂಗ್ ಥರ, ಅಂದರೆ ಈ ಕಾರ್ ಆಗಿರ್ಬೋದು, ಲಾರಿಗಳಿಗೆ 4 ವೀಲ್ಗಳಿಗೆ ಬರುತ್ತಲ್ಲ ಸ್ಟೇರಿಂಗು, ಸೊ ಆ ಥರ ಬರುತ್ತೆ ಸ್ಟೇರಿಂಗ್ ಈ ಮಿಷನ್ಗೆ. ಸೊ ಅದರಲ್ಲಿ ಮಧ್ಯದಲ್ಲಿ ಅಡ್ಡ ಪಟ್ಟಿ ಇದೆಯಲ್ಲ, ಅದು ಬ್ಲೇಡು, ಮರ ಕುಯ್ಯೋಂಥ ಬ್ಲೇಡು. ಸೊ ಇದಕ್ಕೆ ಸ್ವಲ್ಪ ನೀರನ್ನ ಸಿಂಪಡಣೆ ಮಾಡ್ಕೊತಾರೆ. ಯಾಕಂದರೆ ನೀರು ಹಾಕ್ತೇನೆ ಅದು ನಾವು ಹಾಗೆ ಕುಯ್ದರೆ ಅದೇನಾಗುತ್ತೆ ಅಂದರೆ ಫುಲ್ಲು ಧೂಳಾಗ್ಬಿಡುತ್ತೆ. ಡಸ್ಟ್ ಕುಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊತಾರೆ ಆ ಬ್ಲೇಡ್ ಮೇಲೆ. ಹಾಗೆ ಅದನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಕೆಳಗಡೆ ಈ ಟ್ರಾಲಿ ಥರ ಎಲ್ಲ ಬರಲಿಕ್ಕೆ ಅದು ಮರ ಯಾವುದು ಅಳತೆ ಬೇಕೋ ಅದ್ರ ಮೇಲೆ ಇಟ್ಕೊಂಡು ಅದೊಂದು ಟ್ರಾಲಿ ಎಷ್ಟು ಹತ್ರಕ್ಕೆ ಬರಬೇಕು, ಎಷ್ಟು ದೂರಕ್ಕೆ ಹೋಗಬೇಕು, ಈ ರೈಲ್ವೆ ಟ್ರ್ಯಾಕ್ ಬರುತ್ತಲ್ವ, ಸೊ ಆ ಥರ ಚಿಕ್ಕದಾಗಿ ಒಂದು ಟ್ರಾಲಿ ಇದೆ. ಸೊ ಅದ್ರ ಮೇಲೆ ಮರನ ಇಟ್ಕೊಂಡು ಯಾವ ಸೈಜಿಗೆ ಬೇಕು, ಯಾವ ಅಳತೆಗೆ ಬೇಕು ನೋಡಿಕೊಂಡು ಕುಯ್ತಾರೆ. ಸೊ ಈ ಕಡೆ ಎಲ್ಲ ಗಾಲಿ ಬಂಡಿ ಥರ ಅಂದರೆ ರೌಂಡ್ ಶೇಪ್ ಆಗಿದೆ. ಇದೆಲ್ಲ ನನಗೇನು ಅಂತ ಅರ್ಥ ಆಗಲಿಲ್ಲ. ಬಟ್ ಅವರು ಅದನ್ನು ಬಳಸ್ತಾ ಇದ್ರಲ್ಲ, ಅದನ್ನು ಮಾತ್ರ ನೋಡಿಕೊಂಡೆ. ಸದ್ಯಕ್ಕೆ ಏನು ಅಂದರೆ ಸ್ಟೇರಿಂಗ್ ತಿರುಗಿಸ್ತಾ ಇರ್ಬೋದು. ಹಾಗೆ ಬ್ಲೇಡ್ ಕುಯ್ಯೋಂಥ ಟೈಮಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಆಗ್ತಾ ಇದೆ ಅಂದ ಟೈಮಲ್ಲಿ ಯಾರೋ ಒಬ್ಬರು ಬಂದು ಅದ್ರ ಮೇಲೆ ನೀರು ಹಾಕಿದ್ರು. ಆವಾಗ ಸ್ವಲ್ಪ ಧೂಳು ಕಡಿಮೆ ಆಯಿತು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅದು ಯಾವ ರೀತಿ ಕುಯ್ತಾ ಇದೆ ಅಂತ. ಇದು ಈ ಕಡೆಯಿಂದ ಬ್ಲೇಡ್ ಕುಯ್ತಾ ಇದೆ ಅಂದರೆ ಆ ಕಡೆಯಿಂದ ಬರ್ತಾ ಇರುತ್ತೆ ಮುಂದೆ, ಅಂದರೆ ಕುಯ್ಕೊಂಡು ಆಮೇಲೆ ಪಕ್ಕದಲ್ಲಿ ಇರ್ತಾರಲ್ವ ಆಚಾರ್ರು, ಈ ರೆಡ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರು ಆಚಾರ್ರು ಅಂತ ಅನ್ಕೋತೀನಿ. ಯಾಕಂದರೆ ಅವರು ಟೇಪ್ ಇಟ್ಕೊಂಡು ಎಷ್ಟು ಅಳತೆಗೆ ಬೇಕು, ಎಷ್ಟು ಇಂಚಿಗೆ ಬೇಕು, ಎಷ್ಟು ಅಡಿಗೆ ಬೇಕು ಅನ್ನೋದನ್ನು ಅಳತೆ ಮಾಡ್ಕೊತಾ ಇದ್ರು. ಸೊ ನನಗನ್ಸುತ್ತೆ ಅವರು ಆಚಾರ್ಯ ಇರಬೇಕು. ಯಾವುದೋ ಹಲಿಗೆ ಕೆಲಸ, ಈ ಹಟ್ಟೆಗಳನ್ನ ಮಾಡ್ತಾರಲ್ವ ಮನೆಗಳಿಗೆ, ಸೊ ಆ ಹಲಿಗೆ ಕೆಲಸಕ್ಕೆ ಅಳತೆನ ಕೊಟ್ಟಿದ್ದಾರೆ ಮರನ, ಅದನ್ನು ಕುಯ್ಸ್ಲಿಕ್ಕೋಸ್ಕರ ಆಚಾರ್ಯ ಬಂದಿದ್ದಾರೆ ಅಂತ ಅನ್ಕೋತೀನಿ. ನಮಗೆ ಈಗ ಸದ್ಯಕ್ಕೆ ನಾವು ಆಚಾರ್ಯನ ಕರ್ಕೊಂಡು ಬಂದಿರಲಿಲ್ಲ, ನಾವೇ ಕೇಳ್ಕೊಂಡು ಹೋಗೋಣ ಎಷ್ಟು ಹೇಳ್ಬೋದು ಅಂತ ಬಂದಿದ್ವಿ. ಹಾಗೆಯೇ ನಮ್ಮ ಯಜಮಾನ್ರು ಅಲ್ಲೆಲ್ಲ ವಿಚಾರಿಸ್ತಾ ಇದ್ರು ಯಾವ ಮರ ಎಷ್ಟು ಬೆಲೆ ಬಾಳುತ್ತೆ, ಹಾಗೆ ಅದು ಎಷ್ಟು ಅಡಿ ಬರುತ್ತೆ, ಎಷ್ಟು ಒಂದು ಗಳಕ್ಕೆ, ಅಂದರೆ ಒಂದು ಗಳ ಅಂದರೆ ಮರದ ಪಟ್ಟಿಗಳನ್ನ ಕೊಡ್ತೀವಲ್ವ, ಸೊ ಆ ಪಟ್ಟಿಗೆ ಒಂದು ಅಡಿಗೆ 50 ರೂಪಾಯಿ ಹೇಳಿದರು ಇವರು. ಬೇರೆ ಕಡೆ ಎಲ್ಲ ಕಡಿಮೆ ಹೇಳ್ತಾರಲ್ವ, ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದಲ್ವ, 40-45ಕ್ಕೆಲ್ಲ ಹಾಕ್ಕೊಡ್ಬೋದಲ್ವ ಅಂದಿದ್ದಕ್ಕೆ ಅವರು ಮರಗಳನ್ನ ನೋಡಿ, ಈ ಮರ ಎಷ್ಟು ಗಟ್ಟಿಮುಟ್ಟಾಗಿದ್ದಾವೆ, ಈ ಥರ ಮರಗಳು ಎಲ್ಲ ಕಡೆ ಸಿಗಲ್ಲ, ಹಾಗೆ ಹೇಗೆ ಅಂತ ಅವ್ರವ್ರದ್ದು ಹೊಗಳ್ಕೊಳ್ತಾರಲ್ವ, ಸೊ ಆ ರೀತಿ ಅವರು ಕೂಡ ಹೇಳಿದರು. ಸೊ ನಮಗೆ ನೋಡೋಣ, ಒಂದೇ ಕಡೆ ವಿಚಾರಿಸಿ ಅದೇ ಕರೆಕ್ಟು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಸೊ ನಾವು ಕೆಲವೊಂದು ಕಡೆ 4-5 ಕಡೆ ವಿಚಾರಿಸಿ ಎಲ್ಲಿ ಬೆಟರ್ ಅಂತ ಅನಿಸುತ್ತೋ ಅಲ್ಲಿ ಮಾತ್ರ ನಾವು ತಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಬೇಡ, ಇನ್ನೊಂದು ಕಡೆ ನೋಡೋಣ ಅಂತಲೂ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಈಗ ಲಾಸ್ಟ್ ಟೈಮಲ್ಲಿ ಇದೊಂದು ಅಳತೆ ಮಾಡಿಕೊಂಡು ಆ ಮಿಷಿನಲ್ಲಿ ಕುಯ್ತಾ ಇದ್ರಲ್ವ, ಸೊ ಅದನ್ನು ನೋಡ್ತಾ ಇದ್ವಿ. ಸೊ ಆಮೇಲೆ ನಮ್ಮ ಯಜಮಾನ್ರು ಆಚಾರ್ಯಗೆ ಫೋನ್ ಮಾಡಿದ್ದಕ್ಕೆ ಅವ್ರು ಹೇಳಿದರು ಅಲ್ಲಿ ಬೇಡ, ಬೇರೆಯದಲ್ಲಿ ಬನ್ನಿ, ಅಲ್ಲಿ ಒಳ್ಳೆ ಗಳಗಳು ಸಿಗ್ತವೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಅಲ್ಲಿ ಬೇಡ ಅಂತ ಬಿಟ್ವಿ. ಆನಂತರ ಬೇರೆಯಕ್ಕೆ ಹೋದರು, ಅವರು ಒಬ್ಬರೇನೆ ಹೋಗಿದ್ದು. ಸೊ ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ. ಹಸುಗಳಿದ್ವಲ್ಲ, ಹಾಗಾಗಿ ನಾನು ವಾಪಸ್ ಮನೆಗೆ ಬಂದೆ. ಅವರು ನಮ್ಮ ಯಜಮಾನ್ರು ಹೋಗಿ ವ್ಯಾಪಾರ ಮಾಡ್ಕೊಂಡ್ಬಂದರು. ಇಲ್ಲಿ ಅಡಿಗಳಕ್ಕೆ, ಒಂದು ಗಳ ಅಡಿಗೆ ಎಷ್ಟು ಬಿದ್ದಿದೆ ಅಂದರೆ 40-45 ರೂಪಾಯಿ. ಹಾಗೆ ಅಲ್ಲಿಂದ ಬೇರೆಯಿಂದ ಹಾಸನ ಪಕ್ಕ ಇರೋವಂಥ ನಮ್ಮೂರಿಗೆ 1600 ರೂಪಾಯಿ ಬಾಡಿಗೆ ಬಿದ್ದಿದೆ. ಸೊ ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ದೂರ, ಈ ಸಾಲಿಗ್ರಾಮ ಬಿಟ್ಟು ಹೋಗಬೇಕು ಮುಂದೆ, ಅಲ್ಲಿ ಬೇರೆಯ. ಸೊ ಇಲ್ಲಿ ಬೇರೆ ಎಲ್ಲಾಯಿತು, ಸಾಲಿಗ್ರಾಮ ಎಲ್ಲಾಯಿತು, ಹಾಸನ ಎಲ್ಲಾಯಿತು, ಬಾಡಿಗೆ ಬೆಟರ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅವ್ರು ತಂದಿರೋದು ಲಾಸ್ ಇರಲಿಲ್ಲ.
ಆಮೇಲೆ ಅವೆಲ್ಲ ತಂದ ಮೇಲೆ ಮನೆ ಹತ್ರ ತಂದು ಅವರು ಬಾಡಿಗೆ ಏನು ಹಾಕ್ಕೊಂಬರ್ತಾರೆ ಆಟೋದಲ್ಲಿ ಅದನ್ನ ಹಾಕೊಂಡು ಬಂದಮೇಲೆ ಒಂದೊಂದೇ ಗಳಗಳನ್ನ ಇಳಿಸ್ಬೇಕಾಯ್ತು. ತುಂಬಾ ವೆಯ್ಟ್ ಇತ್ತು. ನಾನು ಟ್ರೈ ಮಾಡೋಣ ಅಂತ ಒಂದೆರಡು ಗಳನ್ನ ಹಿಡ್ಕೊಂಡೆ. ತುಂಬಾ ವೆಯ್ಟ್ ಇತ್ತು. ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗ್ಸಾಡಿದ್ರು, ಕೈಗೆ ಸಿಬ್ರು ಹೊಡಿಯೋದಾಗಿರ್ಬೋದು, ಅದ್ರ ಕಡ್ಡಿ ಚುಚ್ಕೊಳ್ಳೋದಾಗಿರ್ಬೋದು, ಈ ಥರ ಆಗ್ಬಿಟ್ರೆ ದೊಡ್ಡ ಗಾಯ ಅಂದರೆ ಹೆಂಗೋ ಕಂಟ್ರೋಲ್ ಮಾಡ್ಬೋದು. ಬಟ್ ಚಿಕ್ಕ ಚಿಕ್ಕ ಸಿಬ್ರು ಹೊಡೆದ್ರೆ ಅದ್ರ ನೋವು ತಡೆಯೋದೇ ತುಂಬಾ ಕಷ್ಟ. ಯಾಕಂದರೆ ಕೈನಲ್ಲೇ ನಮಗೆ ಕೆಲಸ ಇರೋದು ಜಾಸ್ತಿ. ಮನೆ ಕೆಲಸ ಮಾಡೋದಾಗಿರ್ಬೋದು, ಹಾಲು ಕರಿಯೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಕೆಲಸನೂ ಕೈನಲ್ಲೇ ಮಾಡಬೇಕು. ಇಂಥದ್ರಲ್ಲಿ ನಾವು ಕೈಗೆ ಸಿಬ್ರು ಹೊಡ್ಸ್ಕೊಂಡು ನೋವು ಮಾಡಿಕೊಂಡ್ರೆ ಕಷ್ಟ ಅಂತ ಹೇಳಿ ಆಮೇಲೆ ಅವ್ರಿಗೂ ಫಸ್ಟು ನಾವು ನೀಟಾಗಿ ಒಟ್ಕೊಳ್ಳೋಣ, ಆಮೇಲೆ ಈಗ ಸದ್ಯಕ್ಕೆ ಕೆಳಗಡೆ ಕಿತ್ತಾಕ್ಬಿಡೋಣ ಅಂತ ಆಟೋದಿಂದ ನಮ್ಮ ಮಾವನವ್ರು ಎಲ್ಲನೂ ಕಿತ್ತಾಕ್ತಾ ಇದ್ದಾರೆ. ಬೆಟರ್ ಅಂತ ನಮಗೆ ಬೇರೆದಲ್ಲೇ ಅನಿಸಿದ್ದು. ಯಾಕಂದರೆ ಒಳನರಸೀಪುರದಲ್ಲಿ 50 ರೂಪಾಯಿ ಹೇಳಿದರು. ಹಾಗೆ ಇಲ್ಲಿ 45 ರೂಪಾಯಿಗೆ ತಂದಿದ್ದಾರೆ. ಆ ಒಂದು ಅಡಿಗೆ 5 ರೂಪಾಯಿ ಉಳಿತು ಅಂದರೆ ಒಂದೊಂದು ಗಳಕ್ಕೆ 12 ಅಡಿ 15 ಅಡಿ ಇದ್ದಾವೆ. ಅವೆಲ್ಲ ಎಷ್ಟು ಉಳುತ್ತಲ್ಲ. ಸೊ ಆ ಉಳ್ಕೊಂಡಿರೋ ಹಣದಲ್ಲಿ ನಾವು ಬಾಡಿಗೆನೂ ಕೊಟ್ಟು ಸ್ವಲ್ಪ ಇನ್ನೂ ಜಾಸ್ತಿನೇ ಉಳ್ಕೊಂತು ಅಂತ ಹೇಳ್ಬೋದು. ಸೊ ನಮಗೆ ಬೆಟರ್ ಅಂತ ಅಲ್ಲೇ ಅನಿಸಿತ್ತು. ಯಾಕಂದರೆ ಬೇರೆಯದಲ್ಲೇ ಪರವಾಗಿಲ್ಲ, ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿರೋವಂಥ ಗೆಳೆಗಳು ಕೂಡ ಸಿಕ್ಕಿದೆ. ಇನ್ನು ಶೆಡ್ ಮಾಡೋವಂಥ ಕಾರ್ಯಕ್ಕೆ ಈಗ ಅರ್ಧಂಬರ್ಧ ಕಂಬಗಳೆಲ್ಲ ನಿಲ್ಲಿಸಾಗಿದೆ. ಇನ್ನೂ ಕಂಬಗಳ ನಿಲ್ಲಿಸೋದಿದೆ. ಸೊ ಆ ವಿಡಿಯೋನೂ ಕೂಡ ಮುಂದೆ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಕಂಬಗಳನ್ನ ನಿಲ್ಲಿಸಿದ್ದೀವಿ, ಇನ್ನೂ ಸ್ವಲ್ಪ ನಿಲ್ಲಿಸೋ ಅಂಥವು ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀವಿ, ಕಾಣಿಸ್ತಾ ಇದೆ ನಿಮಗೆ. ಯಾವ ರೀತಿ ನಿಲ್ಲಿಸಿದ್ವಿ, ಯಾವ ರೀತಿ ಆಗಿದೆ ಶೆಡ್ಡು ಅನ್ನೋದು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಸದ್ಯಕ್ಕೆ ನಾವು ತಂದಿರೋದು ಅಡಿಗೆ 45 ರೂಪಾಯಿ ಗಳ ಬಿದ್ದಿದೆ. ನಿಮ್ಮ ಕಡೆ ಎಷ್ಟು ಬೀಳುತ್ತೆ? ಈ ಥರ ಮರಗಳನ್ನ ಹಾಕಿದರೆ ಬೆಟರ, ಕಬ್ಬಣ ಹಾಕಿದರೆ ಬೆಟರ? ಕಬ್ಬಣ ಹಾಕಿದರೆ ಈ ಗಣೇಶ್ಲಾದ ನೀರು, ನಾವು ಕೊಡಕೆ ತೊಳೆದಂಥ ನೀರು ಎಲ್ಲ ಹಾರಿ ಗಿರ್ಲು ಬಂದುಬಿಡುತ್ತೆ. ಅಂದರೆ ಬೇಗ ಕಬ್ಬಣ ತುಂಬ ದಿನ ಬಾಳಿಕೆ ಬರಲ್ಲ ಅನ್ನೋದಕ್ಕೋಸ್ಕರ ಮರನೇ ಹಾಕಬೇಕು ಅಂತ ಹಾಕ್ತಾಯಿದ್ದೀವಿ. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ತಿಳಿಸಿ. ಈ ಮರ ಹಾಕಿದರೆ ಬೆಟರ, ಕಬ್ಬಣದಿಂದ ಮಾಡಿದರೆ ಬೆಟರ, ಯಾವುದನ್ನ ಹಾಕಿದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದನ್ನು, ಹಾಗೆ ನಾವು ತಂದಿರೋ ಅಂಥದ್ದು ಪರವಾಗಿಲ್ಲ ಅಂತ ಅನ್ನಿಸ್ತಾ ಅಥವಾ ಇನ್ನೂ ಕಡಿಮೆಗೆ ಸಿಗ್ತಾ ಇತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೈಪ್ ಆಪ್ಷನ್ ಕೂಡ ಇದೆ, ಪ್ಲೀಸ್ ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.